ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಅನ್ನದಾತರ ಆದಾಯ ಹೆಚ್ಚಳಕ್ಕೆ 3 ಹೊಸ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ವಿಜ್ಞಾನಿಗಳ ರೋಗ ನಿರೋಧಕ ಶಕ್ತಿ ಹೊಂದಿರುವ ಅಲಸಂದಿ ಮತ್ತು ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಸಂಕೀರ್ಣಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವುಗಳ ಬೀಜಗಳ ಬಗ್ಗೆ ಈಗ ಮೇಳದಲ್ಲೂ ಸಹ ಲಭ್ಯವಾಗಿದೆ ಅಂತೆಲ್ಲ ಸಹ ಹೇಳಲಾಗ್ತಾಯಿದೆ. ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ನೀಡುವಂಥ ಅಲ್ಪಾವಧಿಯ 3 ಸಂಕೀರ್ಣಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ರೈತರ ಆದಾಯ ಹೆಚ್ಚಳಕ್ಕೆ ದಾರಿ ಕಲ್ಪಿಸಿದೆ ಅಂತೆಲ್ಲ ಸಹ ಹೇಳಲಾಗ್ತಾಯಿದೆ. ಹೌದು, ರೈತರ ಸ್ಥಿತಿ ಸುಧಾರಿಸಿ ಅವರ ಆದಾಯ ಹೆಚ್ಚಿಸುವ ಗುರಿಯೊಂದಿಗೆ ಕೃಷಿ ವಿಜ್ಞಾನಿಗಳು ನಿರಂತರವಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಧಾರಿತ ಬೆಳೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇದರ ಭಾಗವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಅಲಸಂದಿ, ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳದ ಸಂಕೀರ್ಣಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿ ಕೃಷಿ ಮೇಳದಲ್ಲಿ ಪ್ರದರ್ಶನ ಜೊತೆಗೆ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಇವೆಲ್ಲವೂ ಅಲ್ಪಾವಧಿಯ ಬೆಳೆಗಳಾಗಿದ್ದು ಬಹುಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಹೀಗಾಗಿ ರೈತರು ಅಧಿಕ ಇಳುವರಿ ಮೂಲಕ ಹೆಚ್ಚಿನ ಆದಾಯ ಗಳಿಸಲು ಸಹಕಾರಿಯಾಗುತ್ತದೆ ಅಂತಂದು ಕೃಷಿ ವಿಜ್ಞಾನ ತಿಳಿಸಿದೆ. ಇನ್ನು KBC12 ಸಂಕೀರ್ಣ ತಳಿಗಳು ದಕ್ಷಿಣ ಭಾರತದ ಪ್ರಚಲಿತ ತಳಿಯೊಂದೇ ಗುರುತಿಸಿಕೊಂಡಿದ್ದು C152 ಅಲಸಂದಿ ಹೆಚ್ಚಿನ ಇಳುವರಿ ನೀಡುವ ಬೆಳೆಯಾಗಿತ್ತು. ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿತ್ತು. ಆದರೆ ಕಾಲ ಕಳೆದಂತೆ ಈ ತಳಿಯು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಾಸ್ ಲೀಫ್ ಬ್ಲೈಟ್, ನಂಜಾಣು ರೋಗಕ್ಕೆ ತುತ್ತಾಗಿದೆ. ಹೆಚ್ಚಿನ ಇಳುವರಿ ನೀಡುವ ಗುಣಲಕ್ಷಣಗಳನ್ನು ಹೊಂದಿರುವ ಈ ತಳಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ 2 ಹೊಸ ತಳಿಗಳಿಗೆ ವರ್ಗಾಯಿಸಿ KBC12 ಹೆಸರಿನ ಸಂಕೀರ್ಣ ತಳಿ ಬಿಡುಗಡೆ ಮಾಡಲಾಗಿದೆ. ಇದು ಅಂಗಮಾರಿ ಹಾಗೂ ನಂಜಾಣು ಮಾತ್ರವಲ್ಲದೆ ಎಲೆಚುಕ್ಕಿ ರೋಗ, ಒಣಬೇರು, ಕೊಳೆ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಸಹ ಹೊಂದಿದೆ ಅಂತಲೂ ಸಹ ಹೇಳಲಾಗ್ತಾಯಿದೆ. ಇನ್ನು KBC12 ಸಂಕೀರ್ಣ ತಳಿಯನ್ನು ಅಖಿಲ ಭಾರತ ಮಟ್ಟದಲ್ಲಿ ಪರೀಕ್ಷಿಸಲಾಗಿದೆ. ಇದು ಅಲ್ಪಾವಧಿ ಬೆಳೆಯಾಗಿದ್ದು ಬಿತ್ತನೆ ಮಾಡಿದ 82 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ಈ ಬೆಳೆಗಳನ್ನು ಬೆಳೆಯಲಾಗಿದೆ. ರೋಗ ನಿರೋಧಕ ಶಕ್ತಿ ಹೊಂದಿರುವ ಬೆಳೆಯಾಗಿದ್ದರಿಂದ ಪ್ರತಿ ಎಕರೆಗೆ 5 ರಿಂದ 6 ಕ್ವಿಂಟಲ್ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ನೀಡುವ ಬೆಳೆ ಎಂಬ ಖ್ಯಾತಿಯನ್ನು ಸಹ ಪಡೆದಿದೆ ಎಂತಂದು ಬೆಂಗಳೂರು ಕೃಷಿ ವಿಜ್ಞಾನ ಬೇಳೆಕಾಳುಗಳ ವಿಭಾಗದ ಪ್ರಧಾನಿ ವಿಜ್ಞಾನಿ ಡಾಕ್ಟರ್ HC ಲೋಹಿತಾಶ್ವ ಈ ಮಾಹಿತಿಯನ್ನು ಸಹ ನೀಡಿದ್ದಾರೆ. ಇನ್ನು ಮೆಕ್ಕೆಜೋಳಕ್ಕೆ ವಿಷಯಕ್ಕೆ ಬಂದೆ ಅಂದರೆ MEH 1584 ಮೆಕ್ಕೆಜೋಳ ಈ ವರ್ಷ MEH 1584 ಹೈಬ್ರಿಡ್ ಹೊಸ ಸಂಕೀರ್ಣ ತಳಿ ಮೆಕ್ಕೆಜೋಳ ಬಿಡುಗಡೆಯಾಗಿದೆ. ಭತ್ತದ ನಂತರ ಮೆಕ್ಕೆಜೋಳ ಪ್ರಮುಖ ಬೆಳೆಯಾಗಿ ಗುರುತಿಸಿಕೊಂಡಿದ್ದು ಇದನ್ನು ಆಹಾರ ಮತ್ತು ಮೇವಿನ ಬೆಳೆಯಾಗಿ ಉಪಯೋಗಿಸಲಾಗುತ್ತಿದೆ. ತೆಳುವಾದ ಕಿತ್ತಳೆ ಬಣ್ಣದ ಕಾಳುಗಳನ್ನು ಹೊಂದಿರುವ ಈ ಹೊಸ ತಳಿಯ ವಿಶೇಷತೆ ಎಂದರೆ ಪ್ರತಿ ಎಕರೆಗೆ 38 ರಿಂದ 40 ಕ್ವಿಂಟಲ್ ಇಳುವರಿ ಹೊಂದಿದೆ. ಮೆಕ್ಕೆಜೋಳದಲ್ಲಿ ಕಂಡುಬರುವ ಟರ್ಕಿಸಾಮ್ ಲಿಫ್ಟ್ ಎಂಬ ರೋಗ ತಡೆಗೆ ಈ ತಳಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಇಳುವರಿ ಮತ್ತು ಮೇವಿನ ಹೇಳಿ ಮಾಡಿಸಿದ ತಳಿಯಾಗಿದ್ದು 100 ದಿನಗಳ ಕಟಾವಿಗೆ ಬರುತ್ತದೆ ಎಂತಂದು ಸಹ ಈ ಬೆಳೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸೂರ್ಯಕಾಂತಿ ತಳಿಯ ಪ್ರಮುಖ ಎಣ್ಣೆ ಪದಾರ್ಥ ಬೆಳೆಯಾಗಿದ್ದು ಅಧಿಕ ಇಳುವರಿ ಮತ್ತು ಹೆಚ್ಚು ಎಣ್ಣೆ ಅಂಶ ಹೊಂದಿರುವ KBSG 90 ಹೆಸರಿನ ಹೊಸ ಸಂಕೀರ್ಣ ತಳಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೆ. ತಾಕುಗಳಲ್ಲಿ ಬೆಳೆಸಿ ಇದು ಅಲ್ಪಾವಧಿ ಬೆಳೆಯಾಗಿದ್ದು 82 ದಿನಗಳಲ್ಲಿ ಸಹ ಇದು ಕಟಾವಿಗೆ ಬರೋದ್ರಿಂದ ಈ ಬೆಳೆಯು 10 ರಿಂದ 12 ಕ್ವಿಂಟಲ್ ಹಾಗೂ ನೀರಾವರಿ ಜಮೀನಲ್ಲಿ 22 ರಿಂದ 24 ಕ್ವಿಂಟಲ್ ಬರುತ್ತದೆ ಅಂತ ಸಹ ತಿಳಿಸಿದ್ದಾರೆ.